ಕುತೂಹಲ ದಿನ ದಿನ ಕಳೀತಿದ್ದ ಹಾಗೇನೆ ಮಗದೊಂದು ಕಡೆ ವ್ಯಾಕ್ಸಿನ್ ಯಾವಾಗ ಬರುತ್ತೆ, ಯಾವಾಗ ನಮಗೆಲ್ಲರಿಗೂ ಲಭ್ಯ ಇರುತ್ತೆ ಅಂತ ಒಂದೊಂದು ಕೇಳ್ತಾನೆ. ಬಟ್ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಹಾಗಾಗಿ ಇವತ್ತು ಮೀಟಿಂಗ್ ನಡೀತಾ ಇದೆ. ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಈಗಾಗಲೇ 8 ರಾಜ್ಯ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಿರೋದ್ರಿಂದ ಅವ್ರ ಬಗ್ಗೆ ಅವ್ರ ಜೊತೆ ಮೊದಲಿಗೆ ಮಾತುಕತೆ ನಡೆಸ್ತಾ ಇದೆ. ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಸಂಸದರಾದಂಥ ಉಮೇಶ್ ಜಿ ಜಾಧವ್ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್ ನೀವು? ಐ ಆಮ್ ಪರ್ಫೆಕ್ಟ್ಲಿ ವೆಲ್ ಸರ್. ಕೊರೋನಾ ಆಗಿತ್ತು, ಪೋಸ್ಟ್ ಕೊರೋನಾ ಪೀರಿಯಡ್ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿದೆ, ಬಟ್ ಐ ಆಮ್ ವೆಲ್. ಓಕೆ, ಬಹಳ ಮುಖ್ಯವಾಗಿ ಸಂಸದರು ಜೊತೆಗೆ ನೀವು ಡಾಕ್ಟರ್, ಇಫ್ ಐ ಆಮ್ ನಾಟ್ ರಾಂಗ್, ಬೆಂಗಳೂರು ಮೆಡಿಕಲ್ ಕಾಲೇಜ್ ಇಂದ ನೀವು ಡಾಕ್ಟರ್ ಆಗಿರೋರು. ಹಾಗಾಗಿ ಈ ಸಂದರ್ಭದಲ್ಲಿ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಡೀ ದೇಶದ ಜನ ನೋಡ್ತಿದ್ದಾರೆ, ಪ್ರಪಂಚ ನೋಡ್ತಾ ಇದೆ, ಯಾವಾಗ ಬರುತ್ತೆ ಚುಚ್ಚುಮದ್ದು ಅಂತ? ಬರುತ್ತೆ ಖಂಡಿತವಾಗಿ. ಬೈ ಫೆಬ್ರವರಿ ಮಾರ್ಚ್ ಫುಲ್ ಫ್ಲೆಜ್ಡ್ ವ್ಯಾಕ್ಸಿನ್ ಬರುತ್ತೆ, ಡೌಟ್ ಇಲ್ಲ ಅದ್ರ ಬಗ್ಗೆ. ಏನೆಲ್ಲ ತಯಾರಿಗಳು ನಡೀತಾ ಇದೆ ಸರ್? ಅಂದ್ರೆ ಬಹಳ ಕಡಿಮೆ ದರದಲ್ಲಿ ಸಿಗಬೇಕು, ಎಫೆಕ್ಟಿವ್ ಆಗಿರ್ಬೇಕು, ಯಾವುದೇ ಸೈಡ್ ಎಫೆಕ್ಟ್ ಇರಬಾರ್ದು, ಇದೆಲ್ಲ ಮೆಡಿಸಿನ್ಸ್ಗೆ ಬಹಳ ಇಂಪಾರ್ಟೆಂಟ್. ಹೇಗ್ ನಡೀತಾ ಇದೆ ಸರ್? ಎಲ್ಲ ರೀತಿಯಿಂದ ಎಲ್ಲ ಕಾಸ್ಟ್ಲಿ ಇರಬಾರ್ದು, ಸೈಡ್ ಎಫೆಕ್ಟ್ ಇರಬಾರ್ದು, ಎಫಿಷಿಯನ್ಸಿ ಜಾಸ್ತಿ ಇರಬೇಕು, ಒಳ್ಳೆ ಇಮ್ಯುನಿಟಿ ಸಿಗ್ಬೇಕು ಅಂತ ಹೇಳಿ ಎಲ್ಲಾ ರೀತಿಯಿಂದ ಎಕ್ಸ್ಪೆರಿಮೆಂಟ್ಗಳು ಆಗ್ತಾ ಇವೆ. ನಾನು ಹರ್ಷವರ್ಧನ್ ನಮ್ಮ ಮಂತ್ರಿಯವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇನೆ. ನಾನು ಹೋದಾಗ ಇನ್ನೂ ಡೆಲ್ಲಿಯಲ್ಲಿ ಇದ್ದೇನೆ. ನಾನು ಹೋದಾಗೆಲ್ಲ ಡಿಸ್ಕಷನ್ ಮಾಡ್ತೀವಿ. ಇದು ಯಾಕಂದ್ರೆ ಈ ವ್ಯಾಕ್ಸಿನ್ ಪ್ರತಿಯೊಬ್ಬರಿಗೆ, ಮೊದಲು ಕೊರೋನಾ ವಾರಿಯರ್ಸ್ಗೆ ಪ್ರತಿಯೊಬ್ಬರಿಗೆ ಆದ್ಯತೆ. ಯಾಕಂದ್ರೆ ಎಲ್ಲರ ಜೀವ ಅಷ್ಟೇ ಇಂಪಾರ್ಟೆಂಟ್ ಇದೆ. ಎವ್ರಿಬಡೀಸ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ಇದ್ರಲ್ಲಿ ಯಾವ ಡಿಫ್ರೆನ್ಸಿಯೇಷನ್ ಆಗ್ಲಾರ್ದಂಗೆ ನಮ್ಮ ನರೇಂದ್ರ ಮೋದಿಜಿಯವರು ಎಲ್ಲರಿಗೂ ವ್ಯಾಕ್ಸಿನ್ ಸಿಗುವಂತೆ ಕೆಲಸ ಮಾಡ್ತಾರೆ. ಸರ್, ಈಗ ನೀವು ಡಾಕ್ಟರ್ ಆಗಿರೋದ್ರಿಂದ ಈ ಪ್ರಶ್ನೆ ರೈಸ್ ಮಾಡ್ತೀನಿ ನಾನು. ಏನ್ ಟೆಕ್ನಿಕಲ್ ಆಗಿ ಅಥವಾ ಪ್ರಾಕ್ಟಿಕಲ್ ಆಗಿ ಏನೇನ್ ಚಾಲೆಂಜಸ್ಗಳಿದೆ ಸರ್ ಈಗ ನಮ್ಮ ದೇಶಕ್ಕೆ ಇದ್ರ ಮೇಲೆ? ಏನೇನು ಚಾಲೆಂಜಸ್ಗಳಿದೆ ಅಂದ್ರೆ ಅದನ್ನ ಸಪ್ಲೈ ಮಾಡೋದು, ಸಂಗ್ರಹ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಅದ್ರ ಚಾಲೆಂಜಸ್ಗಳೇನಿದೆ ಸರ್? ಈಗಾಗಲೇ ಇದೆಲ್ಲ ಒಂದು ಪ್ಲಾನ್ ಮಾಡಿ ಇಟ್ಟಿದ್ದಾರೆ. ಓಕೆ, ಇಮಿಡಿಯೇಟ್ಲಿ ಯಾರಿಗ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಹ್ಯಾಕ್ ಕೊಡ್ಬೇಕು, ಎಲ್ಲಾ ರೀತಿಯಿಂದ ಪ್ಲಾನ್ ಆಗಿದೆ. ಯಾರು ಆತಂಕಕ್ಕೆ ಒಳಗಾಗಬಾರದು. ಎಲ್ಲಾ ರೀತಿಯಿಂದ ನಮ್ಮ ಹರ್ಷವರ್ಧನ್ ಮಂತ್ರಿಯವರು ನಮ್ಮ ICMR ಟೀಮ್ ಜೊತೆ ಡಿಸ್ಕಸ್ ಮಾಡಿ ಕೋಲ್ಡ್ ಚೈನ್ ಮೇಂಟೈನ್ ಆಗುವಾಗೆ ಪ್ರತಿ ಊರಿಗೆ ಮುಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ಸರ್ ದೆಹಲಿಗೆ ಹೋಗಿ ಬರ್ತಾ ಇರ್ತೀರಾ. ಡೆಲ್ಲಿಲಂತೂ ಈಗಂತೂ ದೊಡ್ಡ ಪ್ರಾಬ್ಲಮ್ ಸರ್. ಮೊದಲೇ ಚಳಿಗಾಲ ಮತ್ತೆ ನಾನೀಗ ಡೆಲ್ಲಿಯಲ್ಲೇ ಇದ್ದೀನಿ. ಈಗ ಸದ್ಯಕ್ಕೆ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಇದ್ದೀನಿ ನಾನು. ಓಕೆ, ಚಳಿ ಇದೆ. ಚಳಿಯಾದಾಗ ಸಿಂಪ್ಟಮ್ಸ್ ನೆಗಡಿ ಕೆಮ್ಮಂತ ಬಂದಿರ್ತದೆ. ಬಟ್ ಯಾಕೆ ಸರ್ ತುಂಬಾ ಡ್ರಾಸ್ಟಿಕ್ ಆಗಿ ಸ್ಪ್ರೆಡ್ ಆಗ್ತಿದೆಯಲ್ಲ ಸರ್? ಅದು ಈಗ ಅಲ್ಲ, ಸ್ಪ್ರೆಡ್ ಅಲ್ಲ, ಇದು ಆಲ್ರೆಡಿ ಸ್ಪ್ರೆಡ್ ಆಗ್ಬಿಟ್ಟಿದೆ ಎಲ್ಲರಿಗೆ. ಈಗ ಪಾಪ್ಯುಲೇಷನ್ ಆಲ್ಮೋಸ್ಟ್ ಈಗ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಸಿಂಪ್ಟಮ್ಯಾಟಿಕ್ ಕೇಸಸ್ ಬಹಳ ಇವೆ. ಹೆಂಗೆ ಸರ್ ಡಾಕ್ಟರ್ ಸರ್, ಹೆಂಗಿದಿನ ಸೆಕೆಂಡ್ ವೇವ್ ಅಂತ ಅನ್ಕೋಬೇಕಾ ದೆಹಲಿ ಭಾಗದಲ್ಲಿ? ಅಲ್ಲ, ನಾವು ಸೆಕೆಂಡ್ ವೇವ್ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಇಟ್ಸ್ ನಾಟ್ ಅ ಸೆಕೆಂಡ್ ವೇವ್. ಓಕೆ, ಸೆಕೆಂಡ್ ವೇವ್ ಸೆಕೆಂಡ್ ವೇವ್ ಹೇಳ್ತಾರೆ. ಸೆಕೆಂಡ್ ವೇವ್ ಎಲ್ಲ ಹೇಳ್ತಾರೆ ಬರ್ತಾರೆ ಅಂತೇಳಿ. ನಾನ್ ಸೆಕೆಂಡ್ ವೇವ್ ಬರಲ್ಲ. ಸೆಕೆಂಡ್ ವೇವ್ ಮೊದಲೇ ನಮ್ಮ ವ್ಯಾಕ್ಸಿನ್ ವೇವ್ ಚಾಲು ಆಗ್ಬಿಡುತ್ತೆ ಸರ್. ಆ ತರ ನಾವ್ ಆಗದ್ ಬೇಡ. ಹಾಗಾಗಿ ನಿಮ್ಮೂರ್ನವ್ರಿಗೆ ಅಥವಾ ನಮ್ಮ ರಾಜ್ಯದವರಿಗೆ, ಕಲಬುರ್ಗಿಗಾಗ್ಲಿ ಇಡೀ ರಾಜ್ಯಕ್ಕೆ ಇವಾಗಂತೂ ನಾವು ಆ ಭಯದಲ್ಲಿ ಇಲ್ಲ ನಿಜ. ಬಟ್ ಎಚ್ಚರಿಕೆ ಅಂತೂ ಇರ್ಲೇಬೇಕಲ್ಲ. ಏನ್ ಮಾಡ್ಬೇಕು ಸರ್? ಯಾವಾಗಲೂ ಎಚ್ಚರಿಕೆಯಿಂದ ಇರಲೇಬೇಕು ನಾವು. ನೋ ಕಾಂಪ್ರಮೈಸ್ ಆನ್ ದಟ್. ನಾವು ನಮ್ಮ ಏನ್ ಮೂಲ ಸೂತ್ರಗಳಿವೆ, 6 feet ಅಂತರ, ನಮ್ ಸ್ಯಾನಿಟೈಸೇಷನ್, ಇವೆಲ್ಲ ಏನೇನು ಪ್ರಿಕಾಷನ್ ನಮ್ಮ SOP ಅಲ್ಲಿ ಹೇಳಿದ್ದಾರೆ, ಅದು ನಾವು ಖಂಡಿತ ಫಾಲೋ ಮಾಡ್ಲೇಬೇಕು. ಮಾಸ್ಕ್ ಕಟ್ಕೊಳ್ಳೋದು, ಇವೆಲ್ಲ ದೀಸ್ ಆರ್ ದಿ ಸ್ಟ್ಯಾಂಡರ್ಡ್, ಗೋಲ್ಡ್ ಸ್ಟ್ಯಾಂಡರ್ಡ್. ಇದನ್ನ ಕಾಂಪ್ರಮೈಸ್ ಮಾಡ್ಲಿಕ್ಕಿಲ್ಲ. ಇವನ್ ವ್ಯಾಕ್ಸಿನ್ ಬಂದ್ರು ಕೂಡ ಇದನ್ನ ನಮ್ದು ಆರ್ಡರ್ ಆಫ್ ದ ಡೇ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರಿಗೂ ಸಜೆಷನ್ ಮಾಡ್ತೇನೆ. ಮತ್ತೆ ಏನಾದ್ರು ಅಲ್ಲ, ಲಾಕ್ ಡೌನ್ ಮತ್ತೆ ಆಗ್ಬೇಕು ದೇಶ ಅಂತ ಏನೋ ಫೀಲ್ ಮಾಡ್ತೀರಾ ಸರ್? ಲಾಕ್ ಡೌನ್ ಆಗ್ಲೇಬಾರದು. ಈಗ ನಮ್ಮ ಲೈಫ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಫ್ಯಾಮಿಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ದೇಶ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಪ್ರತಿಯೊಬ್ಬರು ಇದನ್ನ ತಿಳ್ಕೋಬೇಕು. ಈಗಾಗಲೇ ಎಲ್ಲಾ ರೀತಿಯಿಂದ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು, ಪ್ರತಿ ಸಿಟಿಸನ್ ಇದು ಜವಾಬ್ದಾರಿ ಎಲ್ಲರಿಗೂ ಗೊತ್ತಿದೆ. ನಮ್ಮ ಭಾರತ ದೇಶದ ನಮ್ಮ ಸಿಟಿಸನ್ಸ್ ಬಹಳ ಹುಷಾರಿದ್ದಾರೆ. ಈಗಾಗಲೇ ಎಲ್ಲ ಪ್ರಿಕಾಷನ್ ನಾವು ನೋಡ್ತಾ ಇದ್ದೀವಿ. ಎಲ್ಲಾ ರೀತಿಯಿಂದ ಎಚ್ಚರಿಕೆಯಿಂದ ನಡೀತಾ ಇದ್ದಾರೆ. ಓಕೆ, ವೆರಿ ನೈಸ್ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಡಾಕ್ಟರ್ ಉಮೇಶ್ ಜಿ ಜಾಧವ್, ಮಾನ್ಯ ಸಂಸದರು.